ಕುರುವತ್ತಿ ಬಸವಣ್ಣನ ತೇರು ಯಾವಾಗಾಯಿತು, ಹೇಗಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರತ್ನಾ ಶಿವ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಬಂದು ಕುರುವತ್ತಿ ಜಾತ್ರೆಯ 2ನೇ ದಿನದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಬೇಗನೆ ಎಲ್ಲರೂ ಎದ್ದು ಇಲ್ಲಿ ಒಂದೆರಡು ಜನ ಅಡುಗೆಯನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ನಾಷ್ಟನ ರೆಡಿ ಮಾಡ್ತಾಯಿದ್ದೀನಿ. ಮೊದಲು ಒಗ್ಗರಣೆಯನ್ನು ಮಾಡಿ ನೆಕ್ಸ್ಟ್ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಲ್ಲರೂ ಅಲ್ಲಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಸಿಸ್ಟರ್ಸು ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ತಂಗಿಯವರೆಲ್ಲ ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಸಪ್ಪನ್ನು ಹೆಚ್ತಾ ಇದ್ದಾಳೆ ತೊಳೆದು. ಇಲ್ಲಿ ನೀರು ತರೋಕ್ಕೆ ಹೋಗೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ, ಬಳಸಲಿಕ್ಕೆ ಇಲ್ಲಿ ಟೆಂಟ್ನಲ್ಲಿ. ಅವತ್ತು ಮಂಗಳವಾರ ಅಮಾವಾಸ್ಯೆ ಇತ್ತು, ಅದಕ್ಕೆ ಕುರುವತ್ತಿ ಬಸವಣ್ಣಂದು ತೇರು ಅಮಾವಾಸ್ಯೆ ದಿನ ಇರೋದ್ರಿಂದ ಹೋಳಿಗೆನ ಮಾಡ್ತಾಯಿದ್ವಿ. ಅವರು ಹೋಳಿಗೆ, ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ, ಅಕ್ಕಿ ಪಾಯಸ ಇದನ್ನೆಲ್ಲ ಮಾಡ್ತಾಯಿದ್ರು. ನಾನಲ್ಲಿ ಎಲ್ರಿಗೂ ನಾಷ್ಟನ ಮಾಡಿಕೊಡ್ತಾಯಿದ್ದೆ. ಹುಡುಗರನ್ನೆಲ್ಲ ಕರ್ಕೊಂಡು ಹಾಗೆ ಹೊಳೆಗೆ ಹೋಗಿ ನೀರನ್ನು ತುಂಬಿಸ್ಕೊಂಬರ್ತೀನಿ ಅಂತ ಇಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ನಾನು ಒಲೆ ಮೇಲೆ ಉಪ್ಪಿಟ್ಟನ್ನು ಮಾಡಿದ್ರಾಯ್ತು ಅಂತ ಉಪ್ಪಿಟ್ಟಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ರವಾನ ಚೆನ್ನಾಗಿ ಹುರ್ಕೊಂಡು ಉಪ್ಪಿಟ್ಟನ್ನು ಮಾಡಿದ್ರೆ ಟೇಸ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಒಲೆ ಮೇಲೆ ರವಾನ ಹುರಿತಾ ಇದ್ದೀನಿ. ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಈಗೆಲ್ಲ ಹುಡುಗರಿಗೆ ಮತ್ತು ದೊಡ್ಡವ್ರಿಗೆಲ್ಲರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲರೂ ಉಪ್ಪಿಟ್ಟನ್ನು ನಾಷ್ಟ ಮಾಡಿ ಮತ್ತು ಎಲ್ಲರೂ ಬಟ್ಟೆಗಳನ್ನು ಇಟ್ಕೊಂಡು ಒಳಗೆ ಹೋಗೋಕ್ಕೆ ರೆಡಿ ಆದರು. ಎಲ್ಲರೂ ಕೂಡ ಪಟಪಟನೆ ಎಲ್ಲ ಕೆಲಸನ ಮುಗಿಸಿ, ಅಡುಗೆದು ಕೆಲಸ ಆಗಿತ್ತು. ಇನ್ನು ನಾಷ್ಟಾನ ಹುಡುಗರಿಗೆಲ್ಲ ಮಾಡಿ ನಾವು ಮಾಡಿದ್ವಿ. ಜಳಕ ಮಾಡಲಿಕ್ಕೆ ನಾವು ಈಗ ಹೊಳೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೊಳೆಯಲ್ಲಿ ಮೊದಲು ಮಕ್ಕಳನ್ನೆಲ್ಲ ಜಳಕ ಮಾಡಿಸಿ ಎಲ್ಲರೂ ತೇರನ್ನ ನೋಡೋಕ್ಕೆ ಹೋದ್ವಿ. ಟೆಂಟಲ್ಲಿ ಹೋದ್ವಿ. ನಮ್ಮ ಕುರುವತ್ತಿ ಜಾತ್ರೆ 2ನೇ ದಿನ ಇದಾಗಿತ್ತು. ಯಾರೆಲ್ಲ ಕುರುವತ್ತಿ ಜಾತ್ರೆಗೆ ಹೋಗಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.